ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಡ್ಡಿ ಮೀಸಲಾತಿ ಸುಗ್ರೀವಾಜ್ಞೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ, ಧರಣಿಯನ್ನ ಮಾಡ್ತಾ ಇದೆ. ದಲಿತ ಸಂಘರ್ಷ ಸಮಿತಿಯಿಂದ ಈ ಧರಣಿ ನಡೀತಾ ಇದೆ. ನಗರದ ಟೌನ್ ಹಾಲ್ ಬಳಿ ನಡೀತಾ ಇದೆ ಪ್ರತಿಭಟನಾ ಧರಣಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರಿಗೆ ಬಡ್ತಿಗೆ ಸುಪ್ರೀಂ ಕೋರ್ಟ್ ಏನು ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಸರ್ಕಾರದ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಒತ್ತಾಯ ಮಾಡಿ ಈ ಒಂದು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪಂಗಡದ ಸರ್ಕಾರಿ ನೌಕರರು ಹಿಂಬಡ್ತಿಯ ಸಾಧ್ಯತೆಗಳಿರ್ತವೆ. ಈ ಅನ್ಯಾಯವನ್ನ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಈ ಕೂಡಲೇ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಪ್ರತಿಭಟನಾ ನಿರತರು. ಕಾಂತರಾಜ ವರದಿಯಂತೆ ಮೀಸಲಾತಿ ಏರಿಕೆ ಮಾಡಬೇಕು. ವಿವಿಧ ರಾಜ್ಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಗೆ ಸರ್ಕಾರಿ ನೌಕರರು ಕೂಡ ಧರಣಿಯಲ್ಲಿ ಹಾಜರಾಗಿದ್ದಾರೆ. ಸರ್ಕಾರದ ವಿರುದ್ಧ ಏನು ಆಕ್ರೋಶ ಈ ಒಗ್ಗಟ್ಟಿನ ಬೇಡಿಕೆಗಳು ಸರ್ಕಾರದ ಎದುರುಗಡೆ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘಟನೆಯವರು ಬಂದಿದ್ದಾರೆ. ಅವರಿಗೆ ಈ ಒಂದು ಹೋರಾಟ ಸಮಿತಿಯ ಸಮನ್ವಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲೇಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರಿಗೆ ಬಡ್ತಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿತ್ತು. ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮತ್ತು ಕೆಲ ಸರ್ಕಾರಿ ನೌಕರರು ಧರಣಿಯನ್ನ ಆರಂಭಿಸಿದ್ದಾರೆ. ಅನ್ಯಾಯವನ್ನ ತಪ್ಪಿಸಬೇಕು, ಹಾಗೇನೆ ಏನು ಕಾಂತರಾಜ್ ವರದಿಯಂತೆ ಮೀಸಲಾತಿಯನ್ನ ಏರಿಕೆ ಮಾಡಬೇಕು ಅಂತ ಒತ್ತಾಯಿಸಿ ಧರಣಿಯನ್ನ ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಸಮಿತಿಯ ಸಮನ್ವಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲೇಬೇಕು. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀಣಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ. ವೀಣಾ, ಏನು ಪರಿಶಿಷ್ಟ ಜಾತಿ ಪಂಗಡದ ಸರ್ಕಾರಿ ನೌಕರರ ಈ ಒಂದು ಬಡ್ತಿಗೆ ಸಂಬಂಧಪಟ್ಟಂತೆ ಏನು ಹೋರಾಟ ಮಾಡ್ತಿದ್ದಾರೆ ಇವಾಗ, ಹಾಗೇನೆ ಯಾವೆಲ್ಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಮತ್ತೆ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಧರಣಿಯಲ್ಲಿ? ಎಸ್ ಸಬಿತಾ, ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಸುಪ್ರೀಂ ಕೋರ್ಟ್ ಏನು ಒಂದು ತೀರ್ಪನ್ನ ನೀಡಿದೆ. ಈ ತೀರ್ಪಿನಿಂದ ಒಂದು ಸಾವಿರಾರು ಅಭ್ಯರ್ಥಿಗಳಿಗೆ ಹಾನಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅನ್ನೋ ಈ ಹಿನ್ನೆಲೆಯಲ್ಲಿ ಏನು ನಗರದ ಟೌನ್ ಹಾಲ್ ಬಳಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ನಗರದ ಟೌನ್ ಹಾಲ್ ಬಳಿ ನಡೆಯುತ್ತಿರುವಂತಹ ಪ್ರೊಟೆಸ್ಟ್ ಅನ್ನ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ಮೀಸಲಾತಿಗೆ ಏನು ಸುಪ್ರೀಂ ಕೋರ್ಟ್ ತಂದಿರುವ ತೀರ್ಪಿನಿಂದಾಗಿ ಸಾವಿರಾರು ಉದ್ಯೋಗಾಂಶಗಳಿಗೆ ಹಿನ್ನಡೆ ಆಗುತ್ತೆ. ಅಷ್ಟೇ ಅಲ್ಲದೆ ಈಗಾಗಲೇ ಉದ್ಯೋಗಾವಕಾಶಗಳಲ್ಲಿ ಇರುವಂತಹವರಿಗೂ ಕೂಡ ಅನ್ಯಾಯವಾಗುತ್ತೆ. ಸುಪ್ರೀಂ ಕೋರ್ಟ್ ಈ ತೀರ್ಮಾನದಿಂದಾಗಿ ಪರಿಶಿಷ್ಟ ಜಾತಿ ಪಂಗಡದವರು ನೌಕರರು ಹಿಂಬಡ್ತಿಗೆ ಒಳಗಾಗುವ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅದಕ್ಕೆ ಸುಗ್ರೀವಾಜ್ಞೆಯನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಇದೊಂದು ಪ್ರೊಟೆಸ್ಟ್ ಅನ್ನು ನಡೆಸಲಾಗುವಂತದ್ದು. ಅಷ್ಟೇ ಅಲ್ಲದೆ ಒಂದು ಇದು ಕಾಂತರಾಜ್ ವರದಿಯಂತೆ ಮೀಸಲಾತಿಯನ್ನ ಏರಿಕೆ ಕೂಡ ಮಾಡಬೇಕು. ಹೀಗಾಗಿ ನಾವು ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಏನಂದ್ರೆ ಸಾವಿರಾರು ಇದು ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ವಾದ ಮಂಡಿಸಲು ಒಂದು ಸಮರ್ಥವಾದ ವಕೀಲರನ್ನ ನೇಮಕ ಮಾಡಿದಾಗ ಮಾತ್ರ ನಮಗೆ ನ್ಯಾಯ ಸಿಗಲು ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ನಡೆತಾ ಇದ್ದು ಸುಮಾರು 50ಕ್ಕೂ ಅಧಿಕ ಸಂಘಟನೆಗಳು ಈ ಒಂದು ಪ್ರೊಟೆಸ್ಟ್ ನಲ್ಲಿ ನೆಲೆಸಿರುವಂತದ್ದು. ಈಗ ನಮಗೆ ಒಂದು ರಾಜ್ಯ ಸಂಚಾಲಕರಾದ ಮುನಿಸ್ವಾಮಿ ಅವರು ಕೂಡ ಇದ್ದಾರೆ. ಓಕೆ, ಹೇಳಿ ಸರ್, ಯಾವ ಕುರಿತಂತೆ ಇವತ್ತು ಎಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಈಗ ನಾವು ಎಲ್ಲ ದಲಿತ ಸಂಘಟನೆಗಳನ್ನ ಒಟ್ಟು ಮಾಡಿದ್ದೇವೆ. ಸುಮಾರು 14 ದಲಿತ ಸಂಘಟನೆ ಒಟ್ಟು ಮಾಡಿ ನಾವು ರಾಜ್ಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಂತ ನಾವು ಇವತ್ತು ಮಾಡಿಕೊಂಡು ಅನೇಕ ಬೇಡಿಕೆಗಳನ್ನ ಇವತ್ತು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಇವತ್ತಿನ ಮಟ್ಟಕ್ಕೆ ನಾವು 9 ಬೇಡಿಕೆಗಳನ್ನ, ಅತ್ಯಂತ ಪ್ರಮುಖವಾದ 9 ಬೇಡಿಕೆಗಳನ್ನ ಇಟ್ಟು ಸರ್ಕಾರವನ್ನ ಈ 9 ಬೇಡಿಕೆಗಳು ಕೂಡ ಸಾಲ್ವ್ ಮಾಡಬೇಕನ್ನತಕ್ಕಂಥ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಆಗ್ತಾ ಇದ್ದೇವೆ. ಮೊದಲನೇದು ಹೇಳಬೇಕು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಈಗ ಏನು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ತಂದಿದೆ, ಅದಕ್ಕೆ ಒಂದು ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆ ಹೊರಡಿಸಬೇಕು. ಇನ್ನುಳಿದಂತ ಯಾವ್ಯಾವ್ದು ಬೇಡಿಕೆಗಳಿದಾವೆ?
ಇನ್ನು ನಾವು ಕಾಂತರಾಜ್ ಆಯೋಗದಿದೆ, ಕಾಂತರಾಜ್ ಆಯೋಗದ ಇದನ್ನ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ವರದಿ ಕೊಟ್ಟಿದೆ. ಆ ವರದಿಯನ್ನು ಅನೌನ್ಸ್ ಮಾಡಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಎ.ಜೆ. ಸದಾಶಿವ ಆಯೋಗವನ್ನು ಕೂಡ ಜಾರಿಗೆ ತರಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ PTCL ಕೇಸ್ನಲ್ಲಿ ನಮಗೆ ಅನ್ಯಾಯ ಆಗಿದೆ. ಸರ್ಕಾರಗಳು ಇದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಅದರ ವಿರುದ್ಧವಾದಂತಹ ಒಂದು ತೀರ್ಪುಗಳನ್ನು ನೀಡಿದ್ದಾವೆ. ಅದಕ್ಕೆ PTCL ಕಾಯ್ದೆಗೆ ತಿದ್ದುಪಡಿ ತಂದ್ರೆ 1.5 ಲಕ್ಷ ಎಕರೆ ದಲಿತರಿಗೆ ಸಿಗುತ್ತೆ. ಅದನ್ನು ಕೂಡ ನಾವು ಡಿಮ್ಯಾಂಡ್ ಅನ್ನು ಇಟ್ಟಿದ್ದೀವಿ. ಅದನ್ನು ಕೂಡ ಸಾಲ್ವ್ ಮಾಡಬೇಕಂತಕ್ಕಂಥದ್ದು. ಮತ್ತೆ 2013ರಲ್ಲಿ ಏನಂತ ಒಂದು ಕಾಯ್ದೆ ತಂದು ಸರ್ಕಾರ, ಅದರ ಪ್ರಕಾರ 24.1% ಇರತಕ್ಕಂಥ SC STಗಳಿಗೆ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ನಲ್ಲಿ ಹಣವನ್ನ ತೆಗೆದಿಡಬೇಕಂತಕ್ಕಂಥ ಕಾಯ್ದೆ ಹೇಳ್ತದೆ. ಅದು ತೆಗೆದಿದ್ದಾರೆ ಕೂಡ. ಆದ್ರೆ ಅದರಲ್ಲಿ 7D ಅಂತ ಒಂದು ಕ್ಲಾಸ್ ಹಾಕಿದ್ರೆ ಆ ಕ್ಲಾಸ್ ಪ್ರಕಾರ 34 ಡಿಪಾರ್ಟ್ಮೆಂಟ್ ಅಲ್ಲಿ ಜನರಲ್ ಬಾಬತ್ತುಗಳಿಗೆ, ಜನರಲ್ ಕಾಮಗಾರಿಗಳಿಗೆ ಹಣವನ್ನು ತಗೋಬಹುದು ಅನ್ನತಕ್ಕಂಥ ಒಂದು ಅವಕಾಶವನ್ನು ಬಳಸಿಕೊಂಡು ಅದರಲ್ಲಿ ಯಥೇಚ್ಛವಾಗಿ ಹಣವನ್ನು ತಗೊಂಡೋಗಿ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ದಲಿತರಿಗೆ ಇದು ಧಕ್ಕೆ ಆಗ್ತಾ ಇದೆ. ಯಾವುದೇ ಕಾರ್ಯಕ್ರಮಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಇದು ಧಕ್ಕೆ ಆಗ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಈ ಹಿಂದೆ ಕೂಡ ನಾವು ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಅದನ್ನು ಕೂಡ 7D ಕಾಲಮನ್ನು ರದ್ದು ಮಾಡ್ಬೇಕಂತಕ್ಕಂಥದ್ದು ಕೂಡ ನಮ್ದು ಈ ಕಾರ್ಯಕ್ರಮದಲ್ಲಿ ನಾವು. ಸರ್, ಇವಾಗ ನೀವೀಗ ಇಲ್ಲೇ ಪ್ರೊಟೆಸ್ಟ್ ಮಾಡ್ತಿದ್ದೀರಾ, ಇದು ನೆಕ್ಸ್ಟ್ ಅಂತ ಏನು ಮುಖ್ಯಮಂತ್ರಿಗಳನ್ನ ಏನಾದ್ರೂ ಭೇಟಿ ಆಗ್ತಿದ್ದೀರಾ, ಅವ್ರಿಗೆ ಏನಾದ್ರೂ ಮನವಿ ಕೊಡ್ತಿದ್ದೀರಾ? ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಇವತ್ತು ಕೂಡ ನಾವು ಮನವಿನ ಕೊಡ್ತಾವೆ. ನಮ್ಮ ಮನವಿಯನ್ನ ಅವರು ಸ್ವೀಕಾರ ಮಾಡಿ ಬೇಡಿಕೆಗಳೆಲ್ಲವನ್ನ ಕೂಡ ಈಡೇರಿಸಬೇಕು. ನಮ್ದು ನ್ಯಾಯಸಮ್ಮತವಾಗಿದ್ದಾವೆ ಈ ಬೇಡಿಕೆಗಳೆಲ್ಲ ಕೂಡ. ದಲಿತರ ಹಿತಾಸಕ್ತಿಯನ್ನು ಕಾಯ್ತಕ್ಕಂಥ ಈ ಬೇಡಿಕೆಗಳು ಈಡೇರಿಸಲೇಬೇಕಂತಕ್ಕಂಥ ಒತ್ತಾಯ ಸಮನ್ವಯ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದನ್ನ ಪರಿಗಣಿಸದೆ ಹೋದ್ರೆ ರಾಜ್ಯವ್ಯಾಪಿ ಚಳವಳಿಯನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಾವು ತಗೊಂಡಿದ್ದೇವೆ. ಎಸ್, ಇದೆಲ್ಲವೂ ಕೂಡ ಸಬಿತಾ ಏನಂತ ಅಂದ್ರೆ ಒಂದು ದಲಿತ ಸಂಘರ್ಷ ಸಮಿತಿಯ ಒಂದು ದಲಿತ ಸಂಘರ್ಷ ಸಮಿತಿಯಿಂದ ಇಟ್ಟಿರುವಂತಹ ಬೇಡಿಕೆಗಳಾಗಿದ್ದಾವೆ. ಯಾವುದೇ ಇದರಲ್ಲಿ ಯಾವುದೇ ತರನಾದಂತಹ ಇದಿಲ್ಲ, ಯಾವುದೇ ಇದು ಒಟ್ನಲ್ಲಿ ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸಬಿತಾ. ಎಸ್, ಬಡ್ತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇರ್ಬೋದು. ಯಾಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಅಂದ್ರೆ ಅದರ ಒಂದು ಕಾರಣಗಳೇನಾದ್ರೂ ರಿಕಾಲ್ ಮಾಡಬಹುದಾ ವೀಣಾ? ಸಬಿತಾ, ಏನು ಅಂದ್ರೆ ಈ ಬಡ್ತಿ ಒಂದು ಏನು ಜಾರಿಗೆ ಬಂತು ಅಂದ್ರೆ ಸಾವಿರಾರು ಒಂದು ಅಭ್ಯರ್ಥಿಗಳಿಗೆ ಹಾನಿ ಆಗುತ್ತೆ. ಅದಷ್ಟೇ ಅಲ್ಲದೆ ಈಗಾಗಲೇ ನೌಕರಿಯಲ್ಲಿ ಇರುವವರು ಕೂಡ ಹಿಂಬಡ್ತಿಯನ್ನ ಪಡೆದುಕೊಳ್ಳಬೇಕಾಗತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ದಬ್ಬಾಳಿಕೆ ಅಂತಾನೆ ಹೇಳ್ಬಹುದು. ಇದರಿಂದ ದಲಿತರಿಗೆ ಅನ್ಯಾಯವಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಇದೊಂದು ಪ್ರತಿಭಟನೆ ನಡೀತಾ ಇದೆ. ಓಕೆ, ಧನ್ಯವಾದ ವೀಣಾ ನಿಮ್ಮೆಲ್ಲ ಮಾಹಿತಿಗಾಗಿ.